ತಮಿಳುನಾಡಲ್ಲಿ ಜೋಸೆಫ್ ವಿಜಯ್ ಟಿವಿಕೆ ಪಕ್ಷ ಸ್ಥಾಪಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಈಗ ತೆಲುಗು ಸ್ಟಾರ್ ಅಲ್ಲು ಅರ್ಜುನ್ ಕೂಡ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾರೆ ಅಂತ ತೆಲಂಗಾಣ ಆಂಧ್ರ ಪ್ರದೇಶದ ತೆಲುಗು ರಾಜ್ಯಗಳಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಈಗಾಗಲೇ ದೇಶದ ಅತ್ಯಂತ ಯಶಸ್ವಿ ರಾಜಕೀಯ ತಂತ್ರಜ್ಞ ಮತ್ತು ರಾಜಕಾರಣಿ ಪ್ರಶಾಂತ್ ಕಿಶೋರ್ ಜೊತೆ ರಹಸ್ಯವಾಗಿ ಸಮಾಲೋಚನೆ ನಡೆಸಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಪುಷ್ಪ 2 ವೇಳೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ಜೊತೆ ಉಂಟಾದ ವಿವಾದಗಳಿಂದ ರೇವಂತ್ ರೆಡ್ಡಿ ಸರ್ಕಾರವನ್ನು ಗುರಿಯಾಗಿಸಿಕೊಂಡು ತೆಲಂಗಾಣದಲ್ಲಿ ರಾಜಕೀಯಕ್ಕೆ ಇಳಿತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಹೈದರಾಬಾದ್, ನಿಜಾಮಾಬಾದ್, ಖಮ್ಮಂನಂತಹ ಕಡೆಗಳಲ್ಲಿ ಅವರಿಗಿರೋ ದೊಡ್ಡ ಅಭಿಮಾನಿ ಬಳಗವೇ ಅವರಿಗೆ ಪ್ಲಸ್ ಆಗುತ್ತೆ ಅಂತ ವಾದ ಇದ್ದಿದೆ. ಆದರೆ ಆಂಧ್ರ ಪ್ರದೇಶವನ್ನೇ ಆಯ್ಕೆ ಮಾಡ್ಕೊಳ್ಬೋದು ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಕಾಪು ಸಮುದಾಯದ ಗಟ್ಟಿ ಮತ ಬ್ಯಾಂಕ್ ಆಂಧ್ರ ಪ್ರದೇಶದಲ್ಲಿದೆ. ಈ ಎಲ್ಲ ಊಹಾಪೋಹಗಳ ಬಗ್ಗೆ ಅಲ್ಲು ಅರ್ಜುನ್ ಟೀಮು ಇಲ್ಲ ತುಂಬ ಪ್ರಾಜೆಕ್ಟ್ ಅವ್ರ ಕೈಯಲ್ಲಿದೆ, ಸದ್ಯಕ್ಕೆ ಅವ್ರ ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ 64ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ರಾತ್ರಿಯೇ ಸಾವಿರಾರು ಅಭಿಮಾನಿಗಳು ಮಾನ್ಯತಾ ಟೆಕ್ ಪಾರ್ಕ್ ಶಿವಣ್ಣ ನಿವಾಸಕ್ಕೆ ಆಗಮಿಸಿ ಸಂಭ್ರಮಾಚರಣೆ ಮಾಡಿದರು. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಜೈಕಾರ ಕೂಗುತ್ತಾ ಸಂಭ್ರಮಾಚರಣೆ ಮಾಡಿದರು. ಶಿವಣ್ಣ ಬರ್ತ್ಡೇ ಹಿನ್ನೆಲೆಯಲ್ಲಿ ಸ್ಪೆಷಲ್ ವಿಡಿಯೋ ಒಂದು ರಿಲೀಸ್ ಆಗಿದೆ. ಸರ್ವೈವರ್ ಎಂಬ ಶೀರ್ಷಿಕೆಯಡಿ ಶಿವಣ್ಣ ಬಗ್ಗೆ ಸೆಲೆಬ್ರಿಟಿಗಳು, ಕುಟುಂಬಸ್ಥರು ಮಾತನಾಡಿರೋ ವಿಡಿಯೋ ರಿಲೀಸ್ ಆಗಿದೆ. ಇನ್ನು ಶಿವಣ್ಣ ಅವರು ಮಾತಾಡಿ, ಹುಟ್ಟುಹಬ್ಬದ ದಿನವೇ ಜಾನಕಮ್ಮ ನಿಧನ ದುಃಖ ತಂದಿದೆ, ಒಂದು ಕಡೆ ದುಃಖ ಒಂದು ಕಡೆ ಖುಷಿ ಅಂತೆಲ್ಲ ಹೇಳಿದರು. ಜಾನಕಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಅಪ್ಪಾಜಿ ಜೊತೆ ತುಂಬ ಹಾಡನ್ನು ಹಾಡಿದ್ದಾರೆ, ನಮ್ಮ ಮನಸ್ಸಲ್ಲಿ ಅವರು ಸದಾ ಇರ್ತಾರೆ ಅಂತೆಲ್ಲ ನೆನಪಿಸ್ಕೊಂಡಿದ್ದಾರೆ. ಜಾನಕಮ್ಮ ಅವ್ರು ಹೋಗಿದ್ದು ಸ್ವಲ್ಪ ದುಃಖವಾದ ವಿಷಯ. ಯಾಕಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಡಿದ ಹಾಡುಗಳಿರ್ಬೋದು, ಭಾಳ ಒಳ್ಳೊಳ್ಳೆ ಹಾಡುಗಳು ಹಾಡಿದವರು ಅವರು. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಹುಟ್ಟಿದಪ್ಪ ಖುಷಿನೂ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ತುಂಬ ಸಾಂಗ್ಸ್ ಹಾಡಿದ್ದಾರೆ, ತುಂಬ ಹಾಡುಗಳು ಹಾಡಿದ್ದಾರೆ. ಅದು ಭಾಳ ನೆನಪುಗಳು ಜಾಸ್ತಿ ಇದೆ. ತುಂಬ ಪ್ರೀತಿ, ನಾವು ಎಲ್ಲ ನಮ್ಮ ಕಂಡ್ರೆ ನಮ್ಮೆಲ್ಲ ಭಾಳ ಪ್ರೀತಿ. ನಾವು ಮನಸ್ಸಲ್ಲಿ ಅವ್ರು ಇದ್ದಾರೆ ಅಂತ ನಾನು ಅನ್ಕೋತೀವಿ.